ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತು. ಪ್ರೀತಿಯರೇ, ಜಗತ್ತಿನ ಮುಸ್ಲಿಮರು ಲೋಕನೇತಾರ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ 1500ನೇ ಜನ್ಮದಿನಾಚರಣೆಯನ್ನು ಅತಿ ವಿಜೃಂಭಿತವಾಗಿ ಆಚರಿಸುವ ಈ ಸಂತೋಷಕರವಾದ ಸನ್ನಿವೇಶದಲ್ಲಿ ಈ ಮೀಲಾದ್ ಆಚರಣೆಯನ್ನು ವಿರೋಧಿಸುತ್ತಾ ಇದಕ್ಕೆ ಯಾವುದೇ ಪುರಾವೆಗಳಿಲ್ಲ, ಇದು ಬಿದ್ಅತ್ ಆಗಿದೆ ಎಂದು ಆರೋಪಿಸುವವರೇ ಕುರ್ಆನಿನ 11ನೇ ಸೂರತ್ ಯೂನುಸಿನ 58ನೇ ಸೂಕ್ತದಲ್ಲಿ ಅಲ್ಲಾಹು ಸುಬ್ಹಾನಹು ವತಆಲಾ ಹೇಳುತ್ತಿದ್ದಾರೆ, ಕುಲ್ ಬಿಫದ್ಲಿಲ್ಲಾಹಿ ವಬಿರಹ್ಮತಿಹಿ ಫಬಿದಾಲಿಕ ಫಲ್ಯಫ್ರಹು ಹುವ ಖೈರುಂ ಮಿಮ್ಮಾ ಯಜ್ಮಊನ್. ಓ ಪ್ರವಾದಿವರೇ, ತಾವು ಹೇಳಿರಿ, ಅಲ್ಲಾಹುವಿನ ಫದ್ಲ್ ಅನುಗ್ರಹ ಹಾಗೂ ರಹ್ಮತ್ ಕರುಣೆಯ ಕಾರಣದಿಂದ ಫಲ್ಯಫ್ರಹು ಅವರು ಸಂತೋಷಿಸಲಿ ಎಂದು ಅಲ್ಲಾಹು ಸುಬ್ಹಾನಹು ವತಆಲಾ ಹೇಳುತ್ತಿದ್ದಾರೆ. ಇದೇ ಸೂಕ್ತವನ್ನು ವ್ಯಾಖ್ಯಾನಿಸುತ್ತಾ ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಹೇಳುತ್ತಿದ್ದಾರೆ, ರಹ್ಮತುಹು ಮುಹಮ್ಮದುನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ. ಈ ಸೂಕ್ತದಲ್ಲಿ ಉಲ್ಲೇಖಿಸಿದಂತಹ ರಹ್ಮತಿನ ಉದ್ದೇಶ ಅದು ಲೋಕನೇತಾರ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಾಗಿದ್ದಾರೆ. ಅದೇ ರೀತಿಯಲ್ಲಿ ಕುರ್ಆನಿನ 21ನೇ ಸೂರತುಲ್ ಅಂಬಿಯಾನ 107ನೇ ಸೂಕ್ತದಲ್ಲಿ ಅಲ್ಲಾಹು ತಆಲಾ ಹೇಳುತ್ತಿದ್ದಾರೆ, ವಮಾ ಅರ್ಸಲ್ನಾಕ ಇಲ್ಲಾ ರಹ್ಮತನ್ ಲಿಲ್ ಆಲಮೀನ್. ಓ ನಬಿಯವರೇ, ನಾವು ನಿಮ್ಮನ್ನು ಪ್ರಪಂಚಕ್ಕೆ, ಜಗತ್ತಿಗೆ ರಹ್ಮತ್ತಾಗಿ ಅಲ್ಲದೆ ಕರುಣೆಯಾಗಿ ಅಲ್ಲದೆ ಕಳುಹಿಸಲಿಲ್ಲ. ಈ ಸೂಕ್ತವು ಅಲ್ಲಾಹು ಸುಬ್ಹಾನಹು ವತಆಲಾ ಪ್ರವಾದಿವರರನ್ನು ಈ ಜಗತ್ತಿಗೆ ರಹ್ಮತ್ತಾಗಿ ಕಳುಹಿಸಿದ್ದಾರೆ ಎಂಬುದನ್ನು ಸಾಬೀತುಪಡಿಸುತ್ತಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರಂತಹ ರಹ್ಮತಿನ ಕಾರಣದಿಂದಲ್ಲದೆ ಇನ್ಯಾವ ಕಾರಣದಿಂದ ನಾವು ಸಂತೋಷಿಸುವೋ, ವಿಜೃಂಭಿಸುವೋ, ಅಲ್ಲಿ ನಮ್ಮ ಸ್ನೇಹವನ್ನು ತೋರ್ಪಡಿಸುವವು. ಕುರ್ಆನಿನ 93ನೇ ಸೂರತುಲ್ ದುಹಾಯಲ್ಲಿ ಅಲ್ಲಾಹು ಹೇಳುತ್ತಿದ್ದಾರೆ, ವಅಮ್ಮಾ ಬಿನಿಅಮತಿ ರಬ್ಬಿಕ ಫಹದ್ದಿಸ್. ನಾನು ನಿಮಗೆ ನೀಡಿದಂತಹ ಅನುಗ್ರಹವನ್ನು ಫಹದ್ದಿಸ್, ತಾವು ತೋರ್ಪಡಿಸಿರಿ ಎಂದು ಅಲ್ಲಾಹು ಸುಬ್ಹಾನಹು ವತಆಲಾ ಹೇಳುತ್ತಿದ್ದಾರೆ. ನಮಗೆ ದೊರಕಿದಂತಹ ಅನುಗ್ರಹ, ರಹ್ಮತ್, ಕರುಣೆ ಅದು ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಾಗಿದ್ದಾರೆ. ಅದನ್ನು ನಾವು ತೋರ್ಪಡಿಸಬೇಕು. ಈ ತಿಂಗಳು ರಬಿಯುಲ್ ಅವಲ್ ತಿಂಗಳಾಗಿದೆ. ಈ ತಿಂಗಳು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಜನ್ಮ ತಾಳಿದ ತಿಂಗಳಾಗಿದೆ. ಈ ತಿಂಗಳು ಅಲ್ಲಾಹು ಸುಬ್ಹಾನಹು ವತಆಲಾ ನಮಗೆ ರಹ್ಮತ್ತಾಗಿ ಪ್ರವಾದಿವರರನ್ನು ಕೊಟ್ಟ ತಿಂಗಳಾಗಿದೆ. ಈ ತಿಂಗಳು ಜಗತ್ತಿನ ಮುಸ್ಲಿಮರು ಸಂತೋಷಿಸುವ, ವಿಜೃಂಭಿಸುವ, ಅದೇ ರೀತಿಯಲ್ಲಿ ಪ್ರವಾದಿವರರಿಗೆ ಸ್ನೇಹವನ್ನು ತೋರ್ಪಡಿಸುವ ತಿಂಗಳಾಗಿದೆ. ಸ್ನೇಹಿತರೆ, ಬನ್ನಿ ನಮಗೂ ಆ ಸ್ನೇಹವನ್ನು ನಮಗೆ ಸಾಧ್ಯವಾಗುವ ರೀತಿಯಲ್ಲಿ ತೋರ್ಪಡಿಸುವ. ಹ್ಯಾಪಿ ಮಿಲಾದುನ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ.